ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾರೆಟ್ ಕ್ಯಾಬೇಜ್ ಪಕೋಡ ಮಾಡಾಕತ್ತೀನಿ. ಅದು ಹೆಂಗೆ ಮಾಡಬೇಕು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಕ್ಯಾರೆಟ್, ತುರಿಮಿದ ಕ್ಯಾರೆಟ್, ಆಮೇಲೆ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಅಜುಬಾನ, ಉಪ್ಪು, ಕಡಲೆ ಹಿಟ್ಟು, ಕರಿಯಲು ಎಣ್ಣೆ. ನಾನು ಫಸ್ಟು ಎಣ್ಣೆ ಕಾಯಿಸ್ಕೊಳ್ಳೋಕ್ಕೆ 5 ಕಡೆ ಒಳಗೆ ಎಣ್ಣೆ ಹಾಕೋತೆ. ಎಣ್ಣೆ ಹಾಕಾಗಿದೆ. ಇವಾಗ ಹಿಟ್ಟು ಕಲಿಸ್ಕೊಳ. ಕ್ಯಾರೆಟ್, ಕ್ಯಾಬೇಜ್ ಎಲ್ಲನೂ ಒಂದೇ ಸತಿ ಇದರಲ್ಲಿ ಹಾಕ್ಕೊಳ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಇದು. ಈ ಥರ ಮಾಡ್ಕೊಳ್ಳಿ. ಎಲ್ಲ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಕ್ಯಾರೆಟ್, ಕಡಲೆ ಹಿಟ್ಟು, ಉಪ್ಪು, ಆಮೇಲೆ ಕಾಳು ಎಲ್ಲ ಒಂದೇ ಸತಿ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು. ಫಸ್ಟಿಗೆ ನಾನು ನೀರು ಹಾಕ್ಕೊಳ್ಳಾರ್ದ ಎಲ್ಲ ಕಲಿಸ್ಕೊಳ್ತೀನಿ. ಯಾಕಂದರೆ ನೀರಿನ ಅಂಶ ಇರುತ್ತಲ್ಲ ಆಲ್ರೆಡಿ ಇದರಲ್ಲಿ, ಕ್ಯಾರೆಟಲ್ಲಿ, ಕ್ಯಾಬೇಜಲ್ಲಿ. ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಮತ್ತೆ ಜಾಸ್ತಿ ನೀರು ಹಾಕಿದರೆ ಮತ್ತೆ ತೆಳ್ಳಗಾಗುತ್ತೆ. ಇದು ಗಟ್ಟಿಗೆ ಇರಬೇಕು, ಪಕೋಡ ಚೆನ್ನಾಗಾಗುತ್ತೆ. ಯಾಕಂದರೆ ಕ್ರಿಸ್ಪಿ ಬೇಕು ಅಂತಂದರೆ ಈ ಥರ ಕಲಿಸ್ಕೋಬೇಕು. ಇಲ್ಲ ನಮಗೆ ಮೆತ್ತಗೆ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಇದಕ್ಕೆ ಸೋಡಾ ಪುಡಿ ಹಾಕಿಲ್ಲ, ಯಾಕಂದರೆ ನಾನು ಸೋಡಾ ಪುಡಿ ಬೇಡ ಅಂತಂದು ನಾನು ಹಾಕಂಗಿಲ್ಲ ಯಾವಾಗಲೂ. ನಾನು ಇದು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ, ಅಷ್ಟೇ. ಇವಾಗ ಎಣ್ಣೆ ಕಾದ್ಮೇಲೆ ಹಾಕೋಣ. ಇದೆ ಹಾಕ್ತಾ ಜಾಸ್ತಿ ಹಾಕಬೇಡ್ರಿ, ಸ್ವಲ್ಪ ಸ್ವಲ್ಪ ಅಂದರೆ ಏನಂತಾರೆ, ಜಗ್ಗಿ ಹಾಕಬೇಡ್ರಿ. ಸುಮ್ಮನೆ ಪಕೋಡಿ ಥರನೇ ಹಾಕ್ಕೊಳ್ಳಿ. ಉರಿ ಸಣ್ಣ ಇಟ್ಟಿದ್ದೀನಿ ನಾನು. ಫಸ್ಟಿಗಷ್ಟೇ ಎಣ್ಣೆ ಕಾಯುವಾಗಷ್ಟೇ ಜಾಸ್ತಿ ಇಟ್ಟಿರ್ತೀನಿ, ಆಮೇಲೆ ಸಣ್ಣನೇ ಇಟ್ಕೊತೀನಿ ನಾನು. ಯಾಕಂದರೆ ಒಳಗಡೆನೂ ಬೇಯಬೇಕದು. ಇವಾಗ ತಿರ್ಸ್ಕೊಳ್ಬಿಡಿ. ಈ ಥರ ಚೆನ್ನಾಗಿರುತ್ತೆ ಇದು. ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಆಮೇಲೆ ಯಾರಾದರೂ ಗೆಸ್ಟ್ ಬಂದಾಗ ಇಮ್ಮಿಡಿಯೇಟ್ಲಿ ಮಾಡ್ಬೋದು ಇದು. ಯಾವುದು ಏನಾದರೂ ಸ್ನ್ಯಾಕ್ಸು ಪ್ರತಿ ಸಲ ಬಜ್ಜಿ ಅದು ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಕೊಟ್ಟರೆ ಮಾಡಿಕೊಟ್ರೆ ಭಾಳ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದು. ಯಾವುದೇ ಅಡುಗೆ ಆಗಲಿ ಮಸಾಲೆ ಇಲ್ಲದೆ ಯಾವುದು ನಾವು ಮಾಡೋಕ್ಕೆ ಆಗಲ್ಲ ಅಂತ ಎಂಥದ್ದು ಇಲ್ಲ. ಮನೆಯಲ್ಲೇ ಸಿಕ್ಕಂಥ ಯಾವುದು ಪದಾರ್ಥಗಳಿರುತ್ತಲ್ಲ, ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡೇ ನಾವು ಅಡುಗೆ ಮಾಡ್ಬೋದು. ನಾನು ಇದು ಸೋಡಾ ಪುಡಿ ಮಾತ್ರ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಜಾಸ್ತಿ ಅದು ಸೋಡಾ ಪುಡಿ ಏನೋ ಅದು ನಾವು ಮುಂಚೆಯಿಂದನೇ ಯೂಸ್ ಮಾಡೋಂಗಿಲ್ಲ. ಅದೇನಿಲ್ಲ, ಜಸ್ಟ್ ಇನ್ನೂ ಸ್ವಲ್ಪ ಇದು ಖಡಕ್ಕಾಗಲಿ ಅಂತಂದು ಇದು ಹಾಕ್ತಾರೇನೋ, ನನಗೂ ಗೊತ್ತಿಲ್ಲ. ಆದರೆ ಜಾಸ್ತಿ ಸೋಡಾ ಪುಡಿ ಯೂಸ್ ಮಾಡೋಂಗಿಲ್ಲ ನಾನು ಯಾವುದೇ ಆಗಲಿ. ಇದಕ್ಕಂದರೆ ಸೋಡಾ ಪುಡಿ ಯೂಸ್ ಮಾಡ್ತಾ ಇಲ್ಲ ನೋಡಿ. ಫೈನಲಿ ಕ್ಯಾರೆಟ್ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಈ ಥರ ತಿನ್ಬೋದು ಟೀ ಜೊತೆ. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ನನಗೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.